ನಮಸ್ಕಾರ. ವಿಶ್ವವಿಖ್ಯಾತ ದಸರಾ 2024ರ ಪೂರ್ವಭಾವಿ ಸಿದ್ಧತೆ ನಡೆಯುತ್ತಿದ್ದು, ಪ್ರಮುಖ ಆಕರ್ಷಣೆಯಾದ ಗಜಪಡೆ ತಾಲೀಮು ಪ್ರಾರಂಭವಾಗಿದೆ. ಮೊದಲನೇ ಹಾಗೂ ಎರಡನೇ ಹಂತದ ತಾಲೀಮು ಮುಗಿದಿದ್ದು, ಇದೀಗ ಮೂರನೇ ಹಂತದ ತಾಲೀಮು ಯಶಸ್ವಿಯಾಗಿ ಪ್ರಾರಂಭಗೊಂಡಿದೆ. ಹುಣ್ಣಿಮೆ ದಿವಸವಾದ ಇಂದು ಅಂಬಾವಿಲಾಸ ಅರಮನೆಯ ಆವರಣದಲ್ಲಿ ಕ್ಯಾಪ್ಟನ್ ಅಭಿಮನ್ಯುವಿಗೆ ಮರದ ಅಂಬಾರಿಯನ್ನು ಏರಿಸಲಾಯಿತು. ನಂತರದಲ್ಲಿ ತಾಲೀಮು ನಡೆಸುವಾಗ ಯಾವುದೇ ವಿಘ್ನ ಬರದಿರಲೆಂದು ಎಲ್ಲ ಆನೆಗಳಿಗೂ ಪೂರ್ವಭಾವಿಯಾಗಿ ಶಾಸ್ತ್ರೋಕ್ತವಾಗಿ ಪೂಜೆ ನಡೆಸಲಾಯಿತು. ಕ್ಯಾಪ್ಟನ್ ಅಭಿಮನ್ಯುವಿನೊಂದಿಗೆ ಕುಂಕಿ ಆನೆಗಳಾದ ಹಿರಣ್ಯೆ ಮತ್ತು ಲಕ್ಷ್ಮಿ ಹೆಜ್ಜೆ ಹಾಕಿದವು. ಜೊತೆಗೆ ವರಲಕ್ಷ್ಮಿ, ಕಾಂಜನ್, ಗೋಪಿ, ಭೀಮ ಮತ್ತು ಏಕಲವ್ಯ ಸೇರಿ ಇನ್ನಿತರ ಆನೆಗಳು ಸಾಥ್ ನೀಡಿದವು. ಕ್ಯಾಪ್ಟನ್ ಅಭಿಮನ್ಯುವಿನ ನೇತೃತ್ವದಲ್ಲಿ ಅಂಬಾವಿಲಾಸ ಅರಮನೆ ಆವರಣದಿಂದ ಸಾಗಿ ಕೆಆರ್ ಸರ್ಕಲ್, ನ್ಯೂ ಸಯ್ಯಾಜಿ ರಾವ್ ರಸ್ತೆ, ಆಯುರ್ವೇದ ಆಸ್ಪತ್ರೆ ವೃತ್ತ ಸೇರಿದಂತೆ ಪ್ರಮುಖ ರಾಜ ಬೀದಿಗಳಲ್ಲಿ ಸಾಗಿ ಬನ್ನಿ ಮಂಟಪ ಸೇರಿದವು. ಅಭಿಮನ್ಯುವಿನ ಆರೋಗ್ಯ ಚೆನ್ನಾಗಿದ್ದು, ಆದರೂ ಜಂಬೂ ಸವಾರಿಯ ಪ್ರಮುಖ ದಿನದಂದು ಅಂಬಾರಿ ಹೊರುವಿಕೆಯಲ್ಲಿ ಯಾವುದೇ ಅಡಚಣೆಯಾಗಬಾರದೆಂದು ಏಕಲವ್ಯ ಸೇರಿ ಇನ್ನಿತರ ಆನೆಗಳಿಗೂ ತಾಲೀಮು ನೀಡಲಾಗುವುದು. ಇನ್ನು 5 ಆನೆಗಳಿಗೆ ಹಸಿರು ನಿಶಾನೆ ನೀಡಲಾಗಿದ್ದು, ಸದ್ಯದಲ್ಲೇ ಆನೆಗಳು ಅರಮನೆಯ ಆವರಣವನ್ನು ಬಂದು ಸೇರಲಿವೆ ಎಂದು ಡಿಸಿಪಿ ಪ್ರಭುಗೌಡ ತಿಳಿಸಿದ್ದಾರೆ. ಒಟ್ಟಿನಲ್ಲಿ 2024ರ ಅದ್ದೂರಿ ದಸರಾ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದದೊಂದಿಗೆ ಸಾಗುವಲ್ಲಿ ಯಾವುದೇ ಸಂಶಯವಿಲ್ಲ. ಇನ್ನಿತರ ಹೆಚ್ಚಿನ ಉಪಯುಕ್ತ ಮಾಹಿತಿಗೆ ಸಂಸ್ಕಾರ ಭಾರತಂ ಚಾನಲ್ ಅನ್ನು ಫಾಲೋ ಹಾಗೂ ಸಬ್ಸ್ಕ್ರೈಬ್ ಮಾಡಿ.